ವೆರಿಫೈ ದ ಫಾಲೋಯಿಂಗ್. ಈ 4 ಪಾಯಿಂಟು ಆರ್ ದ ವರ್ಟಿಸಸ್ ಆಫ್ ದ ಪ್ಯಾರಲೋಗ್ರಾಮ್. ವರ್ಟಿಸಸ್ ಅಂತ ಹೇಳಿದ್ರೆ ಏನು, ಎ ಬಿ ಸಿ ಡಿ ಆರ್ ದ ವರ್ಟಿಸಸ್ ಅಂತ ಹೇಳಿ ಹೇಳ್ಬೋದು. ಅಂತ ಹೇಳಿದ್ರೆ ಈ ಮೂಲೆಗಳು, ದ ಡಾಟ್ಸ್, ದ ಇಂಟರ್ಸೆಕ್ಷನ್ ಪಾಯಿಂಟ್ಸ್. ಆಯ್ತಾ? ಇಲ್ಲಿ ಏನು ಕೊಟ್ಟಿದೆ ಅದೇ ಆರ್ಡ್ರಲ್ಲಿ ನಾವು ಬರ್ಕೊಬೇಕು. ಸೊ ಎ ಬಿ ಸಿ ಡಿ ಅಂತ ಬರ್ಕೊಳೋದಕ್ಕಲ್ಲ, ಎ ಬಿ ಸಿ ಡಿ ಈ ರೀತಿಯಲ್ಲಿ, ಇಲ್ಲಾಂದರೆ ಎ ಬಿ ಸಿ ಡಿ ಈ ರೀತಿಯಲ್ಲಿ, ಇಲ್ಲಾಂದರೆ ಎ ಇಲ್ಲೇನ ಶುರುವಾಗ್ಬೋದು, ಎಲ್ಲನ ಶುರು ಹಾಕ್ಕೊಳ್ಬೋದು. ಆದರೆ ಕ್ಲೀನಾಗಿ ಕ್ಲಾಕ್ ವೈಸ್ ಇಲ್ಲಾಂದರೆ ಆ್ಯಂಟಿ ಕ್ಲಾಕ್ ವೈಸ್ ಹೋಗಬೇಕು. ಸರಿನಾ? ಸೊ -1 2 ಆ್ಯಂಡ್ 1 1 -2, 5 ಮತ್ತಿದು 4, -7, 8 ಮತ್ತಿದು 2, -3, 4 ಅಲ್ವಾ? ಸೊ ಇಲ್ಲಿ ಬಂದು ನಮ್ಮ ಫಂಡ್ ಆಫ್ ಸಾಲ್ವಿಂಗ್ ದಟ್ ಇಸ್ ಹೇಗೆಲ್ಲ ಇದನ್ನ ಪ್ರೂವ್ ಮಾಡ್ಬೋದು ಅಂತ ಹೇಳಿ. ಒಂದು, ವಿ ಕ್ಯಾನ್ ಪ್ರೂವ್ ದಟ್ ಆಪೋಸಿಟ್ ಸೈಡ್ಸ್ ಆರ್ ಪ್ಯಾರಲ್, ದಸ್ ಇಟ್ಸ್ ಅ ಪ್ಯಾರಲೋಗ್ರಾಮ್. ಇದನ್ನ ಹೇಗೆ ಪ್ರೂವ್ ಮಾಡ್ತೀವಿ ಅಂತ ಹೇಳಿದ್ರೆ ಯೂಸಿಂಗ್ ದ ಕಾನ್ಸೆಪ್ಟ್ ಆಫ್ ಸ್ಲೋಪ್ಸ್. ಇಲ್ಲ ಅಂತ ಹೇಳಿದ್ರೆ ನಾವು ಡಯಾಗನಲ್ಸ್ ತಗೊಂಡು ದೇ ಇಂಟರ್ಸೆಕ್ಟ್ ಅಟ್ ದ ಮಿಡಲ್ ಅಂತ ಹೇಳಿದ್ರೆ ಈ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟು ಇಟ್ ಇಸ್ ದ ಮಿಡ್ ಪಾಯಿಂಟ್ ಫಾರ್ ಬೋತ್ ದ ಡಯಾಗನಲ್ಸ್ ಅಂತ ಹೇಳಿ. ಸೊ ದಿಸ್ ಇಸ್ ಮಿಡ್ ಪಾಯಿಂಟ್ ಫಾರ್ಮುಲಾ. ಅಫ್ಕೋರ್ಸ್ ಇಲ್ಲಿ ನಾವು ಇವೆರಡು ಉಪಯೋಗಿಸ್ತಾ ಇಲ್ಲ, ನಾನು ನೋಡ್ಸ್ತಾ ಇರೋದು ಗೊತ್ತಿರಬೇಕು ಇವೆಲ್ಲ. ಇಲ್ಲ ಅಂತ ಹೇಳಿದ್ರೆ ಕೊನೆಯದಾಗಿ ಇವಾಗ ಲೆಂತ್ ಉಪಯೋಗಿಸಿ. ಲೆಂತ್ ಹೇಗೆ ಉಪಯೋಗಿಸ್ತೀವಿ? ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಅಂತ ಹೇಳಿ ನೋಡ್ತು ಅಂತ ಹೇಳಿದ್ರೆ ಅದೇ ನಮ್ಮ ಉತ್ತರ. ಸರಿನಾ? ಸೊ ವಿ ಆರ್ ಮೇಕಿಂಗ್ ಯೂಸ್ ಆಫ್ ಡಿಸ್ಟೆನ್ಸ್ ಫಾರ್ಮುಲಾ. ಸೊ ದಟ್ ಇಸ್ x2 minus x1 the whole square plus y2 minus y1 the whole square plus z2 minus z1 the whole square to the power of half. ಆಮೇಲೆ ಅಪ್ಲೈ ಮಾಡ್ತೀವಿ ಅದನ್ನು. ಸೊ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು, ನೀವು ಯಾವುದೇ ಒಂದು ಆರ್ಡರ್ ಬರ್ಕೊಳ್ಳೋ ಹುಡುಗರ, ಮತ್ತು ಈ ಥರ ಡೈರೆಕ್ಟಾಗಿ ಬರ್ಕೊಳ್ಳಿ, ತುಂಬ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಹೋಗ್ಬೇಡಿ. 5 - 1 4 ಸ್ಕ್ವೇರ್. ಸೊ ಇದೆಷ್ಟು ಬರ್ತಿದೋ, ಇದು 4 16 16 36 6 ಬರುತ್ತಿದ್ದು ಕರೆಕ್ಟ್. 32 4 ಸರಿ ಇದೆ. ನೆಕ್ಸ್ಟು ಇದರ ಆಪೋಸಿಟ್ ಸೈಡ್ ಯಾವುದಪ್ಪ? ಡಿ ಸಿ. ಡಿ ಸಿನೂ ಕಂಡುಹಿಡಿದು ಬಿಡೋಣ. ಸೊ ಡಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು, ಡಿ ಸಿ ಇಲ್ಲೂ ಕೂಡ 2 ಬರ್ತಾ ಇದೆ, ಇದು ಕೂಡ 4 ಬರ್ತಾ ಇದೆ, ಇದು ಕೂಡ 4 ಬರ್ತಾ ಇದೆ. ಅಂದರೆ ಇದೇ ಡಿ ಸಿ ಇಸ್ ಈಕ್ವಲ್ ಟು 6 ಯೂನಿಟ್ ವಿಚ್ ಇಸ್ ಈಕ್ವಲ್ ಟು ಎ ಬಿ. ಸೊ ಒಂದು ಪೇರ್ ನಾವು ಪ್ರೂವ್ ಮಾಡಿದ್ವಿ, ಆಪೋಸಿಟ್ ಸೈಡ್ಸ್ ಈಕ್ವಲ್ ಅಂತ ಹೇಳಿ. ಇನ್ನೊಂದು ಪೇರ್ ಪ್ರೂವ್ ಮಾಡ್ತು ಅಂದರೆ ಅದೇ ಆಯ್ತು, ಅಷ್ಟೇನಿಲ್ಲ. ಸೊ ಬಿ ಸಿ ಸ್ಕ್ವೇರ್ ಬಂದು 3 ಸ್ಕ್ವೇರ್, ಮತ್ತಿದು 5 ಸ್ಕ್ವೇರ್, ಮತ್ತಿದು 3 ಸ್ಕ್ವೇರ್. ಸೊ ಇಲ್ಲಿ 9 25 9. ಸೊ ಬಿ ಸಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 10 10 20 45 43. ಸರಿನಾ? ಸೊ ಕೊನೆಯದಾಗಿ ಇವಾಗ ಎ ಡಿ ಕಂಡುಹಿಡಿತು ಅಂದರೆ ನಮ್ಮ ಉತ್ತರ ಬಂದಂಗೆ. ಸೊ ಎ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು, ಇದು 3 ಸ್ಕ್ವೇರ್ ಬರುತ್ತೆ, ಮತ್ತಿದು 5 ಸ್ಕ್ವೇರ್ ಬರುತ್ತೆ, ಮತ್ತಿದು 3 ಸ್ಕ್ವೇರ್ ಬರುತ್ತೆ ಟು ದ ಪವರ್ ಆಫ್ ಹಾಫ್. ಸೊ ಎ ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 43 ಯೂನಿಟ್, ವಿಚ್ ಇನ್ ಟರ್ನ್ ಎಸ್ ಪಿ ಸಿ. ಅಲ್ವಾ? ಸೊ ಏನು ಹೇಳ್ಬೋದು? ಇದರ ಕನ್ಕ್ಲೂಷನ್ ಏನಂತ ಹೇಳಿದ್ರೆ, ಆಸ್ ದ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್, from this we can infer that ABCD is a parallelogram. ಅಷ್ಟೇನೆ.